ಬೆಂಗಳೂರಿನಲ್ಲೊಂದು ಮಹಿಳೆಯ ಕೊಲೆ ಆಗಿತ್ತು. ಅದು ಭೀಕರವಾಗಿ ಕೊಲೆ ಆಗಿದ್ದು ಮೂಟೆ ಕಟ್ಟಿಬಿಟ್ಟು ಕಸದ ಲಾರಿಯಲ್ಲಿ ಇಟ್ಟು ಹೋಗಿದ್ರು. ಯಾರವರು ಕೊಲೆ ಮಾಡಿದಂಥವರು ಅಂದಾಗ ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಯಾಕೆ ಅಂತಂದ್ರೆ ಈ ಮಹಿಳೆ ಮದುವೆ ಕೂಡ ಆಗಿದ್ಲು. ಸೊ ಹಾಗಾಗಿ ಸಂದೇಹ ಬರೋದು ನೇರವಾಗಿ ಮೊದಲು ಗಂಡನ ಮೇಲೆ. ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣ ಈಗ ಗುರುತು ಪತ್ತೆಯಾಗಿದೆ. ಕೊಲೆಯಾದ ಮಹಿಳೆ ಹುಳಿಮಾವು ನಿವಾಸಿ ಪುಷ್ಪ ಅಂತ ಈಗ ತಿಳಿದು ಬರ್ತಾ ಇದೆ, ಅಲಿಯಾಸ್ ಆಶಾ ಅಂತ ಹೇಳಿ. ಅನ್ಯ ಕೋಮಿನ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆ ಆಗಿದ್ಲಂತೆ ಇವಳು ಪುಷ್ಪ. ಗಂಡನ ಜೊತೆಗೆ ಹುಳಿಮಾವಿನಲ್ಲೇನೆ ವಾಸವೈತಿದ್ದು ಪುಷ್ಪ. ಗಂಡನೇ ಕೊಲೆ ಮಾಡಿ ಹೆಣವನ್ನ ತಂದು ಬಿಸಾಡಿರುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಹುಳಿಮಾವಿನಲ್ಲಿ ಕೊಂದು ಸಿಕೆ ಅಚ್ಚುಕಟ್ಟುವಿನಲ್ಲಿ ಬಿಸಾಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ದ್ವಿಚಕ್ರ ವಾಹನದಲ್ಲಿ ಮೃತದೇಹವನ್ನ ತಂದು ಬಿಸಾಡಿದ್ದಾನೆ ಆರೋಪಿ ಅನ್ನುವಂತ ಮಾಹಿತಿ ಈಗಿದೆ. ಸದ್ಯ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸೊ ಹಿನ್ನೆಲೆ ಏನು, ಹೇಗೆ ಪತ್ತೆಯಾಯಿತು, ಯಾವ ರೀತಿಯಾಗಿ ಮೂಟೆನ ತಂದು ಎಸೆದಿದ್ರು, ಎಲ್ಲಿ ಎಸೆದಿದ್ರು, ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ. ಬಿಬಿಎಂಪಿ ಕಸದ ಲಾರಿಯಲ್ಲಿತ್ತು ಮೃತದೇಹ. ಕಸದ ಲಾರಿಯಲ್ಲಿ ಶವದ ಮೂಟೆ ಪತ್ತೆ. ಸಿಲಿಕಾನ್ ಸಿಟಿ ಮಂದಿ ಮತ್ತೆ ಬೆಚ್ಚಿ ಬಿದ್ದಿದ್ದಾರೆ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮಹಿಳೆಯೋರ್ವರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮಹಿಳೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಡಲಾಗಿದೆ. ತಡರಾತ್ರಿ ಆಟೋದಲ್ಲಿ ಬಂದ ಹಂತಕರು ಬಿಬಿಎಂಪಿ ಲಾರಿಯಲ್ಲಿ ಶವದ ಮೂಟೆ ಎಸೆದು ಎಸ್ಕೇಪ್ ಆಗಿದ್ದಾರೆ. ಸುಮಾರು 30ರಿಂದ 40 ವಯಸ್ಸಿನ ಮಹಿಳೆಯ ಮೃತದೇಹ ಇದಾಗಿದ್ದು ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ರಾತ್ರಿ 1:40ಕ್ಕೆ ಕಸ ಹಾಕಲು ಬಂದದ್ದ ಸ್ಥಳೀಯ ವ್ಯಕ್ತಿ ಚೀಲ ಬಿಚ್ಚಿದಾಗ ಮೊದಲಿಗೆ ಕೂದಲು ಕಂಡಿದೆ. ಬಳಿಕ ಮೃತದೇಹ ಇರೋದು ಗೊತ್ತಾಗಿದೆ. ತಕ್ಷಣ ಆ ವ್ಯಕ್ತಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ಬಂದಾಗ ಮಹಿಳೆ ಕೊಲೆ ವಿಚಾರ ಬಯಲಾಗಿದೆ. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯೊಬ್ಬಳ ಮೃತದೇಹ ಪತ್ತೆಯಾಗಿರೋದು. ಕಸದ ಲಾರಿಯಲ್ಲಿ ಮೂಟೆಯನ್ನು ಕಟ್ಟಿ ಯುವತಿಯನ್ನ ಕೊಲೆ ಮಾಡಿ ಬಿಸಾಕಿ ಹೋಗಿರುವ ಘಟನೆ ನಿನ್ನೆ ಮಧ್ಯರಾತ್ರಿ ನಡೆದಿದೆ. ನಿನ್ನೆ 12:30 ಸುಮಾರಿಗೆ ಆಟೋದಲ್ಲಿ ಬಂದಂತಹ ಒಬ್ಬ ದುಷ್ಕರ್ಮಿ ಏಕಾಏಕಿ ಆ ಮೂಟೆಯಲ್ಲಿ ತಂದಿದ್ದಂತಹ ಯುವತಿಯ ಮೃತದೇಹವನ್ನ ಈ ಕಸದ ಲಾರಿಯ ಒಳಭಾಗಕ್ಕೆ ಹಾಕ್ತಾನೆ. ಅದಾದ ಬಳಿಕ ಅಕ್ಕಪಕ್ಕ ಇದ್ದಂತಹ 2-3 ಕಸದ ಮೂಟೆಗಳನ್ನು ಸಹ ಹಾಕ್ತಾನೆ. ಅಂದ್ರೆ ಏನು ಆತ ಈ ಕಸದ ಲಾರಿಯನ್ನ ನಿರ್ವಹಣೆ ಮಾಡೋಂಥವ್ರು ಬಂದಂತಹ ಸಂದರ್ಭದಲ್ಲಿ ಅದು ಆಟೋಮೆಟಿಕ್ಕು ಕಸವನ್ನು ತುಂಬುತ್ತಿದ್ದಂತಹ ಸಂದರ್ಭದಲ್ಲಿ ಒಳಭಾಗಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಒಳಕ್ಕೆ ಹೋಗ್ಲಿ ಗೊತ್ತಾಗಬಾರ್ದು ಇಲ್ಲಿ ಬಾಡಿ ಇದೆ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದುವರೆಗೂ ಕೂಡ ಯಾವಾಗ ಮಧ್ಯರಾತ್ರಿಯಲ್ಲಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಇಲ್ಲಿ ಕಸ ಹಾಕೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಚೀಲವನ್ನು ನೋಡಿ ಅನುಮಾನಗೊಳ್ತಾರೆ. ಮುಡ್ತಂತಹ ಸಂದರ್ಭದಲ್ಲಿ ಕೈ ಕಾಲುಗಳ ರೀತಿ ಪತ್ತೆ ಆಗುತ್ತೆ. ಆ ಕೂಡಲೇ ಚೀಲವನ್ನು ಬಿತ್ತು ನೋಡಿದಾಗ ಯುವತಿಯ ತಲೆ ಪತ್ತೆಯಾಗಿದೆ, ಕೂದಲು ಪತ್ತೆಯಾಗಿದೆ. ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಯುವತಿಯ ಕೊಲೆ ಆಗಿರೋದು ಗೊತ್ತಾಗುತ್ತೆ. ಯುವತಿ 25 ವರ್ಷದಿಂದ 30 ವರ್ಷ ಇರಬಹುದು ಅನ್ನೋ ಒಂದು ಅಂದಾಜನ್ನು ಮಾಡಲಾಗ್ತಿದೆ. ಮತ್ತು ಯುವತಿ ಯಾರು, ಏನು, ಎತ್ತ ಅಂತೇಳಿ ಈವರೆಗೂ ಕೂಡ ಗೊತ್ತಾಗಿಲ್ಲ. ಈ ಅರ್ಬನ್ ಕಂಪನಿ ಅಂತೇಳಿ ಈ ಹೋಮ್ ಸರ್ವಿಸ್ ಅನ್ನು ಕೊಡುವಂತಹ ಕಂಪನಿ, ಆ ಕಂಪನಿಯ ಟೀ ಶರ್ಟ್ ಮತ್ತೆ ಪ್ಯಾಂಟ್ ಅನ್ನು ಧರಿಸಿದ್ದಾಳೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಪ್ರಮುಖ ವಿಚಾರ ಮತ್ತೊಂದು ಏನಂತ ಹೇಳಿದ್ರೆ, ಯುವತಿಯ ಒಳ ಉಡುಪುಗಳು ಆಕೆಯ ಮೈ ಮೇಲೆ, ದೇಹದ ಮೇಲೆ ಇರಲಿಲ್ಲ. ಹೀಗಾಗಿ ಅತ್ಯಾಚಾರವೆಸಗಿ ಕೊಲೆಯನ್ನು ಮಾಡಿರಬಹುದು, ಬೇರೆ ಕಡೆ ಕೊಲೆಯನ್ನು ಮಾಡಿ ಇಲ್ಲಿ ತಂದು ಬಿಸಾಕಿರಬಹುದು ಅನ್ನೋ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ತಡರಾತ್ರಿಯೇ ಸೋಕೋ ಟೀಮನ್ನು ಕರೆಸಲಾಗಿದೆ, FSL ಟೀಮನ್ನು ಕರೆಸಲಾಗಿದೆ. ಇದೀಗ ಪೊಲೀಸರು ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ರವಾನೆ ಮಾಡಿದ್ದಾರೆ. ಮತ್ತು CCTVಗಳ ಆಧಾರದ ಮೇಲೆ ಯಾರು ಹಂತಕರು, ಎಲ್ಲಿ ಕೊಲೆ ಮಾಡಿದ್ದಾರೆ ಮತ್ತು ಯುವತಿಯ ಅಡ್ರೆಸ್ಸನ್ನು ಪತ್ತೆ ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಸಿಕೆ ಅಚ್ಚುಕಟ್ಟು ಪೊಲೀಸರು ಸ್ಥಳೀಯರು ನೀಡಿದ ದೂರಿನ ಆಧಾರದಲ್ಲಿ FIR ದಾಖಲಿಸಿಕೊಂಡಿದ್ದಾರೆ. CCTV ಆಧಾರದ ಮೇಲೆ ಕೊಲೆ ಹಂತಕರಿಗಾಗಿ 2 ತಂಡಗಳನ್ನು ರಚಿಸಿ ಶೋಧ ನಡೀತಾ ಇದೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ ನಮಗೆ ರಾತ್ರಿ ಗೊತ್ತಾಗಿದೆ. ಸುಮಾರು 1ರಿಂದ 3 ಗಂಟೆ ಮುಂಚೆ ಸಮಯದಲ್ಲಿ ಯಾರೊಬ್ಬರು ಬಂದು ಒಂದು ಚೀಲದಲ್ಲಿ ಕಟ್ಟಿದ ಹೆಣ್ಮಗಳ ಡೆಡ್ ಬಾಡಿ, ಸಮ್ವೇರ್ ಅರೌಂಡ್ 25 to 30 ಇಯರ್ಸ್ ಮಧ್ಯದಲ್ಲಿ ವಯಸ್ಸಿರ್ಬೋದು, ಅವ್ರದ್ದು ಡೆಡ್ ಬಾಡಿ ಚೀಲದಲ್ಲಿ ಕಟ್ಟಿ ಕಾಲು ಕುತ್ತಿಗೆಗೆ ಕಟ್ಟಿದ್ದು ನಮಗೆ ಗೊತ್ತಾಗಿದೆ. ಇಲ್ಲಿ ಬಾಡಿನಲ್ಲಿ ಸಿಕ್ಕಿದೆ. ಟ್ರಕ್ ಆಮೇಲೆ ಈ BBMP ಕಸದ ಟ್ರಕ್ ಡ್ರೈವರ್ ಯಾರಿದ್ದಾರೆ ಅವರು ನೋಡಿ ನಮಗೆ ಮಾಹಿತಿ ಕೊಟ್ಟಿದ್ದರು. ಅದರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ. ಮರ್ಡರ್ ಕೇಸು ಆ್ಯಂಡ್ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಒಟ್ಟಾರೆ ಮಹಿಳೆಯನ್ನ ಬೇರೆಡೆ ಹತ್ಯೆ ಮಾಡಿ ಇಲ್ಲಿಗೆ ಮೃತದೇಹ ಎಸೆಯಲಾಯ್ತಾ ಅಥವಾ ಅತ್ಯಾಚಾರ ಎಸಗಿ ಹತ್ಯೆ ಮಾಡಲಾಯ್ತಾ ಎಂಬ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.